ಬಿಗ್ ಬಾಸ್ ಹೊನ್ನರಿಂದರ ವಿನ್ನರ್ ಆಗಿರ್ತಕ್ಕಂಥ ಹನುಮಂತು ಅವರ ಊರಲ್ಲಿದ್ದೀವಿ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ನಿ ಗ್ರಾಮದ ಯುವಕನಾಗಿರ್ತಕ್ಕಂಥ ಹನುಮಂತ ಈಗ ಮನೆ ಮನೆ ಮಾತಾಗಿರುವಂಥದ್ದು, ಕರ್ನಾಟಕದ ಜನತೆಯ ಮನವನ್ನ ಗೆದ್ದಿರುವಂಥದ್ದು. ಸದ್ಯ ಅವರ ಚಿಲ್ಲೂರು ಬಡ್ನಿಯಲ್ಲಿರ್ತಕ್ಕಂಥ ಹನುಮಂತ ದೇವಾಲಯದ ನಾವಿರುವಂಥದ್ದು. ಈ ಒಂದು ದೇವಾಲಯದಲ್ಲೇ ಆ ಒಂದು ಹನುಮಂತ ಬಂದು ತನ್ನ ಹಾಡು ಪ್ರಾಕ್ಟೀಸ್ ಮಾಡಿದವರು ಆಗಿರ್ಬೋದು ಅಥವಾ ಭಜನೆ ಪದ ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ತನ್ನ ಬಾಲ್ಯವನ್ನ ಇದೇ ಒಂದು ಹನುಮಂತ ದೇವಾಲಯದಲ್ಲಿ ಕಳೆದಿರುವಂಥದ್ದು. ಈ ಒಂದು ದೇವಾಲಯ ಈ ಒಂದು ಭಾಗದಲ್ಲಿ ಸಾಕಷ್ಟು ಒಂದು ಪ್ರಸಿದ್ಧಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಇರತಕ್ಕಂಥ ಭಕ್ತರು ಕೂಡ ಸಾಕಷ್ಟು ಇರುವಂಥದ್ದು. ಶನಿವಾರದಂತ ಸಂದರ್ಭದಲ್ಲಿ ಎಂತಹ ಕೆಲಸ ಇದ್ರೂ ಕೂಡ ಹನುಮಂತ ಈ ಒಂದು ಭಜನೆಯಲ್ಲಿ ಭಾಗವಹಿಸಿದ್ದ. ಇಲ್ಲೇನು ಈ ಒಂದು ಟೀಮ್ ನೋಡ್ತಾ ಇದ್ದೀರಾ, ಇದೇ ಟೀಮ್ ನಲ್ಲಿ ಹನುಮಂತ ಈಗ ಗುರುತಿಸಿಕೊಂಡಿರುವಂಥದ್ದು. ಅಂದ್ರೆ ಪ್ರತಿ ಶನಿವಾರ ಇಲ್ಲಿ ಭಜನೆ ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ಹನುಮಂತ ಬಂದು ಭಾಗವಹಿಸಿದ್ದ. ಮೊನ್ನೆ ಕೂಡ ಬಿಗ್ ಬಾಸ್ ನಲ್ಲಿ ಇಲ್ಲಿರ್ತಕ್ಕಂಥ ಟೀಮ್ನವರು ಭಾಗವಹಿಸಿದ್ರು. ಆ ಹನುಮಂತನಿಗೆ ಸಾಥ್ ಕೂಡ ನೀಡಿದ್ರು. ಸದ್ಯ ಅವರು ಸ್ನೇಹಿತರಿದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊತ ಹೋಗ್ತೀನಿ. ಬ್ರದರ್, ಹನುಮಂತ ಎಷ್ಟು ವರ್ಷದ ಪರಿಚಯ ನಿಮ್ಗೆ? ನಾವು 4ನೇ ಇದ್ದಾಗಿಂದ ಪರಿಚಯ ರೀ. ಹಾಂ, ಚೈಲ್ಡ್ಹುಡ್ ಫ್ರೆಂಡ್. ಏನು ಅನ್ಸುತ್ತೆ? ಭಾಳ ಖುಷಿ ಆಗತ್ತೆ ಸರ. ಅವಾಗೆಲ್ಲ ಕುರಿ ಕಾಯ್ಕೊಂಡು ಈಗ ಮಂಗಳವಾರ ಆಗಲಿ ಶನಿವಾರ ಆಗಲಿ 2 ಗುಡಿ ಭಜನೆ ಮಾಡ್ತಿದ್ವಿ ರೀ. ಅವಾಗ ಮಂಗಳವಾರ ಆದ್ರೆ ಅಲ್ಲಿಗೆ ಬರ್ತಿದ್ದ, ಶನಿವಾರ ಆದ್ರೆ ಇಲ್ಲಿಗೆ ಬರ್ತಿದ್ದ. ಕೂಡಿ ಪಾಲ್ಕೆ ಸೇವೆ ಮಾಡ್ತಿದ್ವಿ ರೀ. ಫಸ್ಟಿಗೆಲ್ಲ ಇದನ್ನು ಬಾರಿಸ್ತಿದ್ದಿಲ್ಲ ರೀ, ಬಾಜು ಕೂತ್ಕೊಂಡು ಹಾಡು ಹೇಳ್ತಿದ್ದ. ಅದು ಹೆಂಗೆ ಕಲತ್ ನಾವು ಬಿಟ್ಟನೋ ಗೊತ್ತಿಲ್ಲ. ಅವಾಗ ಹಾರ್ಮೋನಿಯಮಿಂದ ಹಾಡೋ ಕಲ್ತ. ಅವನ್ನ ನೋಡೇ ಇನ್ಸ್ಪಿರೇಷನ್ ಸರ ಇದನ್ನ ಹಿಡಿಯಾಕ. ಭಾಳ ಖುಷಿ ಆಗತ್ತೆ ಸರ್. ಭಾಳ ಖುಷಿ ಆಗತ್ತೆ ಸರ್. ಭಾಳ ಹಾಂ, ಹೋಗಿದ್ವಿ ಸರ್. ಅಲ್ಲಿಗೆ ಹೋಗಿದ್ವಿ ಸರ. ಹೋಗಿಂದ ಸ್ವಲ್ಪ ಹೊತ್ತು ಕುಂದರ್ಸಿದ್ರಿ. ಆಮೇಲೆ ಒಳಗೆ ಬಿಟ್ರಿ. ಒಳಗೆ ಹೋಗಿ ನೋಡ್ಕೊಂಡು ಅಣ್ಣ ಏನು ಭೇಟಿಯಾಗಿದ್ದಿಲ್ಲ ರೀ ನಮ್ಗೆ. ಫಸ್ಟಿಗೆಲ್ಲ ಕುಂತ್ಕೊಂಡು ಎಲ್ಲ ಇದು ಮಾಡಿದ್ರಿ, ಹೇಳಿದ್ರಿ ನಮ್ಮ ಹನುಮಂತಣ್ಣ ರೀ. ಭೇಟಿಯಾಗಿದ್ದಿಲ್ಲ ರೀ. ಆಮೇಲೆ ಸುದೀಪ್ ಸರ್ ಎಂಟ್ರಿ ಕೊಟ್ಟಿಂದ ನಮ್ಮನ್ನ ಒಳಗೆ ಕಳಿಸಿದ್ರಿ. ಆ ಸುದೀಪ್ ಸರ್ ಮುಂದೆ ಹೊಕ್ಕೆ ಅನ್ನೋದು ಗೊತ್ತಿದ್ದಿಲ್ಲ ರೀ ನಮ್ಗೆ. ಅವ್ರ ಮುಂದೆ ಹಾಡು ಹೇಳ್ತೇವೆ ಅನ್ನೋದು ಇದ್ದಿದ್ದಿಲ್ಲ ರೀ. ಆಮೇಲೆ ಸುದೀಪ್ ಸರ್ ಹೋಗಿಂದ ಅವ್ರ ಮುಂದೆ ಹಾಡು ಹೇಳಿದ್ದು ಭಾಳ ಖುಷಿ ಆಯ್ತು ರೀ. ಸರ್ನ ಭೇಟಿಯಾಗಿದ್ದು 3 ತಿಂಗಳಾಗಿತ್ತು, 2.5 ತಿಂಗಳ 3 ತಿಂಗಳಾಗಿತ್ತು ರೀ. ಹನುಮಂತಳನ್ನು ನೋಡಿದ್ದಿಲ್ಲ. ಒಳ್ಳೆ ಎಕ್ಸೈಟ್ಮೆಂಟ್ ಆಗಿತ್ತು. ಇಲ್ಲ, ಖುಷಿ ಆಗುತ್ತೆ. ಭಾಳ ಖುಷಿ ಆಗತ್ತೆ ರೀ. ಇನ್ನೂ ಹೆಚ್ಚಿನ ರೀತಿ ಒಳಗೆ ಬೆಳೀಲಿ, ಹಿಂಗೆ ಮುಂದುವರಲಿ, ನಮ್ಮೂರು ಹೆಸರು ಬರಲಿ. ಈಗ ಬಂದೈತಿ, ಇನ್ನೂ ಹೆಚ್ಚಿಗೆ ಇರಲಿ. ಹಿಂಗೆ ಯಾವುದೇ ರೀತಿ ಒಂದು ಇದು ಆಗ್ಲಾರ್ದಂಗೆ ಸೇಮ್. ಈಗ 7 ವರ್ಷ ಅಂತ ಸುಮಾರು 6-7 ವರ್ಷ ಆಯ್ತು ನಾವು ಹೋಗಿ. ಹಾಂ, ಸರಿಗಮಕ್ಕೆ ನಾವು ಹೋಗಿದ್ವಿ. ಅಲ್ಲಿ ಅವಾಗಲಿಂದ ಹೋದವ ಹೆಂಗದಾನ ಹಂಗದನ್ರಿ, ಚೇಂಜ್ ಆಗಿಲ್ಲ. ಈಗಾದ್ರೆ ಮುಂದಾದ್ರೆ ಚೇಂಜ್ ಆಗಲ್ಲ. ಒಟ್ಟು ಹಿಂಗೆ ಬೆಳ್ಕೊಂತ. ಈ ಭಜನೆ ಪದಕ್ಕೆ ಬಂದಾಗ ಯಾವ ಹಾಡು ಹಾಡ್ತಿದ್ರಿ ಸರ? ಶರೀಫಜ್ಜನ ಹಾಡು, ಆಮೇಲೆ ಶರೀಫಜ್ಜನ ಜಾಸ್ತಿ ಹಾಡೋದವ್ರು. ಆದ್ರೆ ಒಳ್ಳೆ ಕೀರ್ತಿ ತುಂಬದ ನಮ್ಮಲ್ಲಿ. ಆ್ಯಕ್ಚುಲಿ ಒಬ್ಬ MLA MP ಓಟು ನಿಂತರೂ ಅಷ್ಟು ವೋಟಿಂಗ್ ಬೀಳಲ್ಲ. ಅಷ್ಟು ಓಟ ನಾವು ಗೆದ್ದು ಒಬ್ಬ ವಿನ್ನರ್ ಆಗ್ಯಾನ. ಒಂದು ನಮ್ಗೆ ಇಡೀ ಕರ್ನಾಟಕಾದ್ಯಂತ ಹೆಮ್ಮೆ ಅದು. ಭಾಳ ಖುಷಿ ರೀ. ನಮ್ಮೂರಿಗೆ ದೊಡ್ಡ ಕೀರ್ತಿ ಅದು ಚಿಲ್ಲೂರು ಬಡ್ನಿಗೆ. ಆದ್ರೆ ಆಂಜನೇಯನ ಆಶೀರ್ವಾದ ಒಂದ ಮೇಲೆ ಸದಾ ಇರಲಿ ಅಂತ ಬಯಸ್ತೀವಿ. ಈಗ ಆಂಜನೇಯನ ದೇವಸ್ಥಾನಕ್ಕೆ ಬರ್ತಿದ್ರಲ್ಲ ಸರ್, ಇಲ್ಲಿ ಬಂದಾಗ ಹೆಂಗ್ ಹಾಡಕ್ ಕಲ್ತ, ಪೇಂಪಟಿಗೆ ಹೆಂಗ್ ಬರಕ್ ಕಲ್ತ, ಬಸ್ ಕಲ್ತ ಅಂತ? ಸರ್, ಅವನು ಇಲ್ಲಿ ಬರ್ತಿದ್ದ, ಎಲ್ಲ ಭಜನೆ ಮಾಡ್ತಿದ್ರಲ್ಲ. ಅವನು ಚಿಕ್ಕ ವಯಸ್ಸಿನಲ್ಲಿ ಬರ್ತಾ ಇದ್ದಾಗ ಇಲ್ಲೆಲ್ಲ ಹಿರಿಯರೆಲ್ಲ ಸೇರಿ ಭಜನೆ ಮಾಡ್ತಾ ಇದ್ರು. ಆವಾಗ ನೋಡ್ತಾ ಅವನು ಏನೋ ಹಾಡಬೇಕು ಅಂತಂದು ಅವನ ತಲೆಯಲ್ಲಿ ತಿಳಿದಿರ್ಬೇಕು. ಆ ಥರ ಅವ ಇಲ್ಲೆಲ್ಲ ಮಾಡೋದು ನೋಡಿ ದಿನಪ್ರತ್ಯ ಬರಕ್ಕೆ ಚಲೋ ಮಾಡ್ದ. ಮತ್ತೆ ಪೆಟ್ಟಿಗೆ ಅವನ್ನೆಲ್ಲ ಹೊಡಿತಾ, ಮತ್ತೆ ಸಂಗೀತ ಕಲ್ತ. ಕುರಿ ಮೇಯಿಸ್ತಾ ಇದ್ನಲ್ಲ, ಅವಾಗೂ ಟೈಮ್ ಸಿಕ್ತಿತ್ತು ಅವನಿಗೆ, ಅವಾಗೂ ಕಲ್ತ. ಹೊಳ್ಳಿ ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ ಈ ಮಾರುತಿ ದೇವಸ್ಥಾನ ನೆನೆಸ್ಕೊಂಡ್ರೆ ಏನಾದರೂ ಇದೆ, ಈ ಮಾರುತಿ ಆಶೀರ್ವಾದ ಅವನ ಮೇಲೆ ಸದಾ ಇರುತ್ತೆ. ಹಾಗೆ ಮತ್ತೆ ಸಂತ ಶಿಸ್ನಾಳ್ ಸರಿಪಜ್ಜಾರ್ದು ಅವರು ಇಲ್ಲಿ ಅವರ ತತ್ವಪದ ಏನಿದೆ, ಪ್ರತಿಯೊಬ್ಬ ಯಾರೇ ಮನುಷ್ಯ ಆಗಲಿ ಆ ಸರಿಪಜ್ಜನ ಪದ ಹೇಳಿದ್ರೆ ಇನ್ನೂ ತುಂಬಾ ಎತ್ತರಕ್ಕೆ ಹೋಗ್ತಾರೆ. ಹಾಗೆ ಅವ್ರ ಪದಗಳನ್ನ ಹೇಳ್ತಾ ತುಂಬಾ ಮೇಲಕ್ಕೆ ಬೆಳೆದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಲ್ಲೇ ಸರಿಗಮಪ್ಪ ವಿನ್ನರ್ ಆದ ಬಂದ ಮೇಲೂ ಇಲ್ಲಿ ಭಜನೆ ಮಾಡಿದ್ದ? ಹಾಂ ಸರ್, ಮಾಡ್ತಾರೆ. ಪ್ರತಿ ಶನಿವಾರ ಮಂಗಳವಾರ, ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನದಲ್ಲಿ, ಮಂಗಳವಾರ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಪ್ರತಿ ಭಜನೆ ಮಾಡ್ತಿದ್ದಾರೆ. ಭಜನೆ ಮಾಡ್ತಾ ಸಂಗೀತ ಕಲ್ಕೊಂಡ್ರಿ. ಮೊದ್ಲೇಕ 12ನೇ ವಯಸ್ಸಿನಿಂದ ಅವಾಗೆಲ್ಲ ಏನೈತ್ರಿ, ಅವ್ನ ಭಜನೆ ಹಾಡು ಬಹಳಷ್ಟು ಅದಾವ್ರಿ ನೆನಪದು. ಯಾವ್ದಂದ್ರೆ ಫೇಮಸ್ ಆಗಿದೆ ಕೇಳಜಾಣ ಸಾಂಗ್, ಅದು ಫುಲ್ ಫೇಮಸ್. ಕೇಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳದ ನೋಡಣ್ಣ, ನಿನ್ನೊಳಗ ನೀನು ತಿಳದ ನೋಡಣ್ಣ. ಈ ಸಾಂಗ್ ಎಲ್ಲ ಫೇವ್ರೇಟ್ ರೀ. ಎಲ್ಲ ಸಣ್ಣ ಹುಡುಗರು ಕೇಳಿದ್ರೆ ಹೇಳ್ತಾರೆ, ಅಷ್ಟು ಫೇವ್ರೇಟ್ ಇದು ಹಾಡು.
ಮತ್ತು ಅವರು ಬೆಳೆದ ಇದನ್ನ ಬೇರೆ ರೀ. ಯಾಕಂದ್ರೆ ಅವ್ರು ಅಷ್ಟು ಕಷ್ಟಪಟ್ಟು ಅಂದ್ರೆ ಪ್ರತಿ ಶನಿವಾರ ಬಂದು ಭಜನೆ ಮಾಡಿ ಪ್ರಾಕ್ಟೀಸ್ ಮಾಡಿ ಮತ್ತೊಳ್ಳಿ ಎಲ್ಲ ಇಲ್ಲಿ ಸುತ್ತಮುತ್ತ ಹಳ್ಳಿ ಒಳಗೆ ಎಲ್ಲೇ ಭಜನೆ ಇದ್ರೆ ತಪ್ಪಿಸ್ತಿದ್ದಿಲ್ರಿ ಅವ. ನೀವು ಭಜನೆ ಮಾಡಕತ್ತಿರಲ್ಲ ಅವ್ ಗೆದ್ದ ನಾನು ಖುಷಿಗೆ ಬಂದು ಅವಂಗ ಗೌರವ ಕೊಡೋ ರೀತಿ. ಹೌದ್ರಿ ಅವ್ನು ಗೆದ್ದ ಅಂತಂದು ಮತ್ತೊಳ್ಳಿ ನಾನು ಈಗ ರೀಸೆಂಟಾಗಿ ಗೋವಾಕ್ ಹೋಗಿದ್ರಿ. ಅಣ್ಣ ಫೈನಲ್ ಬಂದ್ಬಿಟ್ಲಿ ಅವಾಗ ನಾ ಗೋಯಿಂದ ಬಂದ್ರಿ. ಯಾಕಂದ್ರೆ ಹಿಂಗಾಗಿತ್ತು ಅಂದ್ಬಿಟ್ಲಿ ಮತ್ತೆ ಬಂದು ಒಂಥರ ಅಣ್ಣನ ನೋಡ್ಬೇಕಂತಂದು ಖುಷಿ ರೀ. ಒಟ್ಟು ಬೆಂಗಳೂರಿಗೆ ಹೋಗ್ಬೇಕಂತಂದು ಇತ್ತು ರೀ, ಬಟ್ ಹೋಗೋದಾಗಿಲ್ಲ, ಇದಾಗಲಿಲ್ಲ. ಹೋಗಿದ್ರು ಬಟ್ ಮಿಸ್ ಆಯ್ತು. ಭಾಳ ಖುಷಿ ರೀ. ಈಗ ಅವ್ನು ಬಂದಂದ್ರೆ ಸೆಲೆಬ್ರೇಷನ್ನೇ ಬೇರೆ ರೀ. ಭಾಳ ದಿನ ಆಯ್ತು ನೋಡ್ಬೇಕಂತ ಆಸೆ. ಇದಿಷ್ಟು ಏನಂತಂದರೆ ಅವರ ಭಜನೆ ಸ್ನೇಹಿತರು ಜೊತೆಗೆ ಅವರ ಬಾಲ್ಯ ಸ್ನೇಹಿತರ ಮಾತು. ಪ್ರತಿ ಮಂಗಳವಾರ ಮತ್ತು ಪ್ರತಿ ಶನಿವಾರ ಈ ಒಂದು ಆಂಜನೇಯ ದೇವರಿಗೆ ನಡ್ಕೊತಿದ್ರು. ಇಲ್ಲಿ ಹಾಡುಗಳನ್ನು ಹಾಡ್ತಾಯಿದ್ರು, ಭಜನೆ ಪದಗಳನ್ನು ಹಾಡ್ತಾಯಿದ್ರು, ಅವರ ಫೇವ್ರೆಟ್ ಹಾಡುಗಳನ್ನು ಹಾಡ್ತಾಯಿದ್ರು. ಇಲ್ಲಿಂದಲೇ ಆ ಒಂದು ಹನುಮಂತ ಬೆಳಕಿಗೆ ಬಂದಿರೋದಾಗಿ ಈಗಾಗಲೇ ಅವರ ಸ್ನೇಹಿತರು ಮತ್ತು ಗ್ರಾಮಸ್ಥರು ಬಾಲ್ಯ ಸ್ನೇಹಿತರು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ನಿಂಗಪ್ಪ ಜೊತೆ ಶಿವಮಡಿವಾಳ, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.